ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಬರೀ 3 ಸೆಟ್ಟಿಂಗ್ನಿಂದ ನಿಮ್ಮ ಮೊಬೈಲ್ನ 50% ಡೇಟಾ ಹೇಗೆ ಸೇವ್ ಮಾಡಬೇಕೆಂದು ಹೇಳಿಕೊಡುತ್ತೇನೆ. ಅದಕ್ಕಾಗಿ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊಬೈಲ್ನ ಸೆಟ್ಟಿಂಗ್ ಓಪನ್ ಮಾಡಿ, ಅಲ್ಲಿ ಡೇಟಾ ಯೂಸೇಜ್ ಅಂತ ಸರ್ಚ್ ಮಾಡಿ. ಅದರ ಕೆಳಗಡೆ ಡೇಟಾ ಯೂಸೇಜ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿರುವ ಆ್ಯಪ್ಗಳ ಡಾಟಾ ಯೂಸೇಜ್ ಲಿಸ್ಟ್ ಬರುತ್ತೆ, ಅವುಗಳ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕೆಳಗಡೆ ಒಂದು ಬ್ಯಾಕ್ಗ್ರೌಂಡ್ ಡಾಟಾ ಅಂತ ಆಪ್ಷನ್ ಇರುತ್ತೆ, ಅದನ್ನು ಆಫ್ ಮಾಡಿಬಿಡಿ. ಇದರಿಂದ ನಿಮ್ಮ ಮೊಬೈಲ್ನಲ್ಲಿ ಬ್ಯಾಕ್ಗ್ರೌಂಡ್ ಡಾಟಾ ಯೂಸೇಜ್ ಕಡಿಮೆ ಆಗುತ್ತೆ. ಇದೇ ತರ ನಿಮ್ಮ ಮೊಬೈಲ್ನಲ್ಲಿರುವ ಎಲ್ಲ ಆ್ಯಪ್ಗಳ ಬ್ಯಾಕ್ಗ್ರೌಂಡ್ ಡಾಟಾ ಆಫ್ ಮಾಡಿ. ಎರಡನೇ ಸೆಟ್ಟಿಂಗ್ ಏನೆಂದರೆ, ನಿಮ್ಮ ಮೊಬೈಲ್ನಲ್ಲಿ ಕೆಲವು ಆ್ಯಪ್ಗಳು ಇರುತ್ತವೆ, ಅವುಗಳನ್ನು ನೀವು ಡೈಲಿ ಯೂಸ್ ಮಾಡುವುದಿಲ್ಲ, ಬಟ್ ಆ ಆ್ಯಪ್ಗಳು ನಿಮ್ಮ ಡೇಟಾ ಕನ್ಸ್ಯೂಮ್ ಮಾಡುತ್ತಾ ಇರುತ್ತವೆ. ಲೈಕ್ ನಾನು ಟೆಲಿಗ್ರಾಮ್ ಡೈಲಿ ಯೂಸ್ ಮಾಡುವುದಿಲ್ಲ, ಅದಕ್ಕಾಗಿ ಅದರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಒಂದು ಮೊಬೈಲ್ ಡೇಟಾ ಅಂತ ಆಪ್ಷನ್ ಇರುತ್ತೆ, ಅದನ್ನು ಆಫ್ ಮಾಡಿಬಿಡಿ. ಇದನ್ನು ಆಫ್ ಮಾಡುವುದರಿಂದ ಆ ಆ್ಯಪಿಗೆ ಡೇಟಾ ಕನೆಕ್ಷನ್ ಆಫ್ ಆಗಿಬಿಡುತ್ತೆ, ಆದ್ದರಿಂದ ಅದಕ್ಕೆ ಡೇಟಾ ಕನ್ಸ್ಯೂಮ್ ಮಾಡಲಿಕ್ಕೆ ಆಗುವುದಿಲ್ಲ. ಇದೇ ರೀತಿ ನಿಮ್ಮ ಮೊಬೈಲ್ನಲ್ಲಿರುವ ಎಲ್ಲ ಅನ್ನೆಸೆಸರಿ ಆ್ಯಪಿಗೆ ಡೇಟಾ ಕನೆಕ್ಷನ್ ಅನ್ನು ಆಫ್ ಮಾಡಿ. ಥರ್ಡ್ ಸೆಟ್ಟಿಂಗ್ ಏನೆಂದರೆ, ಎಲ್ಲ ಆ್ಯಪ್ಗಳಿಗೆ ಅದರದೇ ಆದ ಡೇಟಾ ಸೇವರ್ ಆಪ್ಷನ್ ಇರುತ್ತೆ. ಲೈಕ್ ಯೂಟ್ಯೂಬ್ನಲ್ಲಿ ನಿಮ್ಮ ಪ್ರೊಫೈಲ್ಗೆ ಹೋಗಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗೆ ವಿಡಿಯೋ ಕ್ವಾಲಿಟಿ ಪ್ರಿಫರೆನ್ಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಒಂದು ವಿಡಿಯೋ ಕ್ವಾಲಿಟಿ ಆನ್ ಮೊಬೈಲ್ ನೆಟ್ವರ್ಕ್ಸ್ ಅಂತ ಆಪ್ಷನ್ ಇರುತ್ತೆ, ಅದರ ಕೆಳಗಡೆ ಡೇಟಾ ಸೇವರ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಆನ್ ಮಾಡಿ. ಇದನ್ನು ಆನ್ ಮಾಡುವುದರಿಂದ ನಿಮ್ಮ ವಿಡಿಯೋಗಳು ಲೋ ಕ್ವಾಲಿಟಿಯಲ್ಲಿ ಪ್ಲೇ ಆಗುತ್ತವೆ, ಆದ್ದರಿಂದ ಡೇಟಾ ಕನ್ಸಂಪ್ಷನ್ ಲೋ ಆಗುತ್ತೆ. ಇದೇ ತರ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಡೇಟಾ ಸೇವರ್ ಆಪ್ಷನ್ ಇರುತ್ತೆ. ನಿಮ್ಮ ಪ್ರೊಫೈಲ್ಗೆ ಹೋಗಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಅಲ್ಲಿ ಒಂದು ಆಪ್ಷನ್ ಇರುತ್ತೆ, ಡೇಟಾ ಯೂಸೇಜ್ ಆ್ಯಂಡ್ ಮೀಡಿಯಾ ಕ್ವಾಲಿಟಿ. ಅದರ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಒಂದು ಆಪ್ಷನ್ ಇರುತ್ತೆ ಡೇಟಾ ಸೇವರ್ ಅಂತ, ಅದನ್ನು ಆನ್ ಮಾಡಿ. ಈ ಸೆಟ್ಟಿಂಗ್ ಅನ್ನು ಆನ್ ಮಾಡುವುದರಿಂದ ನೀವು ನೋಡುತ್ತಿರುವ ವಿಡಿಯೋಗಳು ಲೋ ಕ್ವಾಲಿಟಿಯಲ್ಲಿ ಪ್ಲೇ ಆಗುತ್ತವೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.